ಆಕೆ 5 ತಿಂಗಳ ಗರ್ಭಿಣಿ. ತವರು ಮನೆಗೆ ಹೋಗುವಂತಿಲ್ಲ, ತಾಯಿಯ ಮುಖವನ್ನು ನೋಡುವಂತಿಲ್ಲ. ಅಷ್ಟಕ್ಕೂ ಯಾಕೀ ಕಟ್ಟಳೆ? ಈ ಕುಟುಂಬದ ತಪ್ಪಾದ್ರೂ ಏನು? ಈ ಬಗ್ಗೆ ನಿನ್ನೆ ಬೆಳಿಗ್ಗೆಯಷ್ಟೇ ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರವಾದ ಕೆಲ ಗಂಟೆಗಳಲ್ಲೇ ಜಿಲ್ಲಾ ನ್ಯಾಯಾಧೀಶರಾದ ಬಿಎಸ್ ಭಾರತಿ ಹಾಗೂ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಸ್ವತಃ ಗ್ರಾಮಕ್ಕೆ ಭೇಟಿ ನೀಡಿ ಶಾಂತಿ ಸಭೆ ನಡೆಸಿದ್ರು. ಅಲ್ಲದೆ ಬಹಿಷ್ಕಾರ ಹಾಕಿದ ಗ್ರಾಮದ ಯಜಮಾನಿಗೆ ಛೀಮಾರಿ ಹಾಕಿದ್ರು. ಅವ್ರ ಮನೆಯಲ್ಲಿ 30 ವರ್ಷದಿಂದ ಮಕ್ಕಳಿಗೆ ಹೆಣ್ಮಕ್ಳು 3 ಜನಕ್ಕೆ ಮದುವೆ ಆಗಿಲ್ಲ, ಮತ್ತೆ ಸತ್ರೆ ಹೆಣ ಉಳಕ್ಕೂ ಬಿಡಲ್ಲ. ಆ ಪರಿಸ್ಥಿತಿನಲ್ಲಿ ಬದುಕ್ತಾ ಇದ್ದೀರಾ. ನೀವೇನು ಮನುಷ್ಯರು ಅಂತ ಅನ್ಕೊಂಡಿದ್ದೀರಾ, ಏನು ಅನ್ಕೊಂಡಿದ್ದೀರಾ ಗೊತ್ತಿಲ್ಲ. ಈಗ ತಿದ್ಕೊಳ್ತೀರಾ ಅಥವಾ ದಂಡವೇ ಬೇಕು ಅನ್ನೋದಾದ್ರೆ ದಂಡನೇ ಮಾಡೋಣ. ನಾವು ಮೇಡಮು ಅವ್ರ ಕಡೆಯಿಂದ ನಿಮಗೆ ಸಮಜಾಯಿಸಿ ಮಾಡ್ತಾರೆ, ನಾವೆಲ್ಲ ಸಮಜಾಯಿಸಿ ಮಾಡ್ತೀವಿ. ಇಲ್ಲದಿದ್ರೆ ನಾವು 3 ಜನ ನ್ಯಾಯಾಧೀಶರು ಬಂದಿದ್ದೀವಿ, ವಕೀಲರು ಬಂದಿದ್ದೀವಿ, ಪೊಲೀಸ್ನವರು ಇದ್ದಾರೆ ಅಲ್ವಾ. ಮೇಡಮ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವೇನ್ ಮಾಡಬೇಕೋ ನಿಮಗೆ ಮಾಡ್ತೀವಿ. ಜಿಲ್ಲಾ ನ್ಯಾಯಾಧೀಶರು ಹಾಗೂ ಜಿಲ್ಲಾಧಿಕಾರಿಗಳ ಶಾಂತಿ ಸಭೆ ಫಲ ಕೊಡ್ತು. ಅಲ್ಲದೆ ತಾವು ನೀಡಿದ ಸೂಚನೆಗಳನ್ನ ಪಾಲಿಸೋದಾಗಿ ಗ್ರಾಮಸ್ಥರು ಒಪ್ಪಿಕೊಂಡ್ರು. ಇದರಿಂದಾಗಿ ಸಾಮಾಜಿಕ ಬಹಿಷ್ಕಾರದಿಂದ ಬೇಸತ್ತು ಹೋಗಿದ್ದ ಗೋವಿಂದ ಶೆಟ್ಟಿ ಹಾಗೂ ಸಿದ್ದರಾಜು ಕುಟುಂಬಗಳು ನಿಟ್ಟುಸಿರು ಬಿಟ್ವು. ಈಗ ನಾವು ಯಾಕೆ ಮೇಡಮ್ ಅವರು ಬಂದಿಲ್ಲ ಅಂತಂದ್ರೆ ಅವರೇ ನಮ್ಗೆ ಬೇಡ ಏನು ಬೇಡ ಹೋಗಿದ್ದು ಅವರೇ. ಈಗ ಬದ್ಮೆ ಅಂತ ಹೇಳಿದ್ರೆ ಬದ್ಮೆ ಸ್ವಾಗತ ಮಾಡ್ತೀವಿ ನಾನು. ಅದನ್ನ ಹೇಳಿ ಮಾತ್ರ ಸ್ವಾಗತ ಮಾಡ್ತೀವಿ ಮೇಡಮ್. ಯಾವುದೇ ಇದನ್ನು ತಗೊಳ್ತಿಲ್ಲ. ಬಟ್ ನೀವು ಹೇಳಿದ್ರಲ್ಲ ಆ ಮನೆ ವಿಷಯನ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಅದಕ್ಕೆ ನಿಮ್ಗೆ ಬೆಂಬಲ ಬೇಕು ಅಷ್ಟೇ ಕೊಡ್ತಿರೋದು. ಓಕೆ ಮೇಡಮ್. ಅಂತರ್ಜಾತಿ ವಿವಾಹ ಹೊರಗಿಟ್ಟಿದ್ರು ಊರ ಮಂದಿ. ತಾಯಿ ಕೂಡ ಬರ್ದಿದಂಗೆ ಅವರು ಬೆದರಿಕೆ ಹಾಕ್ಬಿಟ್ಟಿದ್ದಾರೆ ಸರ್. ಬಹಿಷ್ಕಾರ ಮಾಡಿ 5,000 ರೂಪಾಯಿ ದಂಡ ತಗೊಂಡಿದ್ದಾರೆ. ಬಹಿಷ್ಕಾರದ ಶಾಪಕ್ಕೆ ನಲುಗಿದ್ದಳು ತುಂಬು ಗರ್ಭಿಣಿ. ಮನೆಯವರು ನನ್ನನ್ನು ಸೇರಿಸ್ತಾ ಇಲ್ಲ ಸರ್. ಈಗ 5 ತಿಂಗಳು ತುಂಬಿ 6 ತಿಂಗಳು ನಡೀತಿದೆ ಗರ್ಭಿಣಿಯಾಗಿ. ನ್ಯೂಸ್ 18 ವರದಿ ಎಫೆಕ್ಟ್. ಲಿಂಗರಾಜಪುರಕ್ಕೆ ಬಂದ್ರು ಡಿಸಿ. ಈಗ ರೀಸೆಂಟ್ ಆಗಿ ಲಿಂಗರಾಜಪುರ ಒಂದು ವಿಲೇಜ್ ಅಂತ ಏನಿದೆ, ಈಗಾಗಲೇ ತಾವೆಲ್ಲ ರಿಪೋರ್ಟ್ ಮಾಡಿದ್ದೀರಿ. ಯಾವುದೇ ರೀತಿ ಪ್ರೊಟೆಕ್ಷನ್ನು ಸಹಾಯ ಸಹಕಾರ ಬೇಕು ಅಂದ್ರೂ ಜಿಲ್ಲಾಡಳಿತ ಅವ್ರ ಜೊತೆಗೇ ಇದೆ. ಜಾತಿ ಜಂತುಗೆ ಬಹಿಷ್ಕಾರ. ಇದು ನ್ಯೂಸ್ 18 ಮೆಗಾ ಇಂಪ್ಯಾಕ್ಟ್. ಸಾಮಾಜಿಕ ಬಹಿಷ್ಕಾರದಿಂದ ಮಾನಸಿಕ ಹಿಂಸೆ ಹಾಗೂ ಅವಮಾನದಿಂದ ತತ್ತರಿಸಿ ಹೋಗಿದ್ದ ಈ ಕುಟುಂಬಗಳಿಗೆ ನ್ಯೂಸ್ 18 ವರದಿಯ ಫಲವಾಗಿ ಬಹಿಷ್ಕಾರದಿಂದ ಮುಕ್ತಿ ಸಿಕ್ಕಿದೆ. ಈ ಕುಟುಂಬಗಳಲ್ಲಿ ಮಂದಹಾಸ ಮೂಡಿದೆ. ಇದು ನಿಮ್ಮ ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಎಸ್ಎಂ ನಂದೀಶ್, ನ್ಯೂಸ್ 18 ಚಾಮರಾಜನಗರ.